ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ ರೇಟ್ ಚಾನಲ್. ಫ್ರೆಂಡ್ಸ್, ನಾನು ನಿಮಗೆ ಇವತ್ತನ್ನು ಒಂದು ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ವಿಡಿಯೋಸ್ ಡಿಲೀಟ್ ಮಾಡಿದಂಥ ವಿಡಿಯೋಸ್ ವಾಪಸ್ ಯಾವ ರೀತಿ ನೀವು ರಿಕವರ್ ಮಾಡೋದಂತ ನಿಮಗೆ ಇವತ್ತು ಕ್ಲಿಯರ್ ಆಗಿ ತಿಳಿಸ್ಕೊಡ್ತೇನೆ. ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ ಅವರೊಂದು ಇನ್ಸ್ಟಾಗ್ರಾಮ್ ರೀಲ್ಸ್ ಇಡೋದು, ಅವರೊಂದು ಇನ್ಸ್ಟಾಗ್ರಾಮ್ ನಲ್ಲಿ ವಿಡಿಯೋಸ್ ಪೋಸ್ಟ್ ಮಾಡ್ತಾರೆ. ಆ ವಿಡಿಯೋ ಏನ್ ಮಾಡ್ತಾರೆ ಹೇಳ್ಬೇಕ್ರೆ, ಆ ವಿಡಿಯೋದಲ್ಲಿ ಏನೋ ಆಗಿರುತ್ತೆ, ವಿಡಿಯೋ ಸಖತ್ತಾಗಿರುತ್ತೆ, ವಿಡಿಯೋ ಏನ್ ಮಾಡ್ತಾರೆ ಡಿಲೀಟ್ ಮಾಡಿಬಿಡ್ತಾರೆ. ಏನಂತ ವ್ಯೂಸ್ ಬರ್ತಾರೆ, ಇದು ಬರ್ತಾರೆ ಅಂತ ವಿಡಿಯೋ ಡಿಲೀಟ್ ಮಾಡಿಬಿಡ್ತಾರೆ. ಆ ಡಿಲೀಟ್ ಮಾಡಿದಂತ ವಿಡಿಯೋ ಸಖತ್ತಾಗಿರುತ್ತೆ. ಮತ್ತೆ ಅದೇ ವಿಡಿಯೋನು ಅವರು ತುಂಬಾ ಕಷ್ಟಪಟ್ಟು ವಿಡಿಯೋ ಮಾಡಿರ್ತಾರೆ. ಆ ವಿಡಿಯೋ ಡಿಲೀಟ್ ಮಾಡಿರ್ತಾರೆ. ಆ ವಿಡಿಯೋನು ವಾಪಸ್ ತಗೊಂಡು ಆ ವಿಡಿಯೋ ಮತ್ತೆ ರೀ ಅಪ್ಲೋಡ್ ಮಾಡುವಂತ ಏನ್ ಮಾಡ್ತಾರೆ, ಆ ವಿಡಿಯೋ ಡಿಲೀಟ್ ಮಾಡ್ತಾರೆ. ಆದ್ರೆ ಅವರೊಂದು ವಿಡಿಯೋ ಡಿಲೀಟ್ ಮಾಡಿದ ತಕ್ಷಣ ಅವರೊಂದು ವಿಡಿಯೋ ಅವರೊಂದು ಗ್ಯಾಲರಿಯಲ್ಲಿ ಇರೋದಿಲ್ಲ. ಅದು ಗ್ಯಾಲರಿಯಲ್ಲಿ ಡಿಲೀಟ್ ಮಾಡಿರ್ತಾರೆ. ಮತ್ತೆ ಇನ್ಸ್ಟಾಗ್ರಾಮ್ ಪೋಸ್ಟ್ ಮಾಡಿದಂತ ವಿಡಿಯೋ ಅಲ್ಲಿ ಕೂಡ ಡಿಲೀಟ್ ಮಾಡಿರ್ತಾರೆ ವಿಡಿಯೋ. ಆ ಡಿಲೀಟ್ ಮಾಡಿದಂತ ವಿಡಿಯೋ ತುಂಬಾ ಹುಡುಕ್ಯಾಡ್ತಾರೆ. ಸಾಧ್ಯ ಎಲ್ಲೋ ಹುಡುಕ್ಯಾಡ್ತಾರೆ. ತುಂಬಾ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೋತಾರೆ. ಆ ಅಪ್ಲಿಕೇಶನ್ ಡೌನ್ಲೋಡ್ ಮಾಡುತ್ತೆ. ಡಿಲೀಟ್ ಮಾಡಿದಂತ ವಿಡಿಯೋಸ್ ಯಾವ ರೀತಿ ಮತ್ತೆ ವಾಪಸ್ ರಿಕವರ್ ಮಾಡೋದು ಅಂತ ತುಂಬಾ ಜನ ಹುಡುಕಾಡ್ತಾರೆ ಹೇಳ್ಬೇಕ್ರೆ. ಅದಕ್ಕೋಸ್ಕರ ನಾನು ನಿಮಗೆ ಇವತ್ತು ನೋಡಿದ್ರೆ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ನಲ್ಲಿ ಪೋಸ್ಟ್ ಮಾಡಿದಂತ ವಿಡಿಯೋಸ್, ರೀಸೆಂಟ್ಲಿ ನೀವು ಡಿಲೀಟ್ ಮಾಡಿದಂತ ವಿಡಿಯೋಸ್ ಅನ್ನು ವಾಪಸ್ ರಿಕವರಿ ಯಾವ ರೀತಿ ಮಾಡೋದು ಅಂತ ನಿಮಗೆ ಇವತ್ತು ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೇನೆ ಹೇಳ್ಬೇಕ್ರೆ. ನೀವು ಯಾವುದೇ ಒಂದು ವಿಡಿಯೋ ಪೋಸ್ಟ್ ಮಾಡಿ ಅದನ್ನ ಡಿಲೀಟ್ ಮಾಡಿದ್ರು ಕೂಡ ನೀವು ಈಸಿಯಾಗಿ ವಾಪಸ್ ಪಡ್ಕೊಳ್ಬಹುದು. ಅದು ಯಾವ ರೀತಿ ಅಂತ ನಾನು ನಿಮಗೆ ಇವತ್ತು ಮೊಬೈಲ್ ಸ್ಕ್ರೀನ್ ನಲ್ಲಿ ತಿಳಿಸಿಕೊಡ್ತೇನೆ ಅಂತ ಇವತ್ತು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಎಲ್ಲರಿಗೂ ಈ ವಿಡಿಯೋ ಸ್ಕಿಪ್ ಮಾಡಿದ್ರೆ ನೋಡ್ಬೇಕು. ಯಾಕಂದ್ರೆ ತುಂಬಾ ಪ್ರತಿಯೊಬ್ಬ ಇನ್ಸ್ಟಾಗ್ರಾಮ್ ಅವ್ರಿಗೆ ಯೂಸ್ಫುಲ್ ಆಗುತ್ತೆ. ಯಾಕಂದ್ರೆ ಅವರೊಂದು ವಿಡಿಯೋಸ್ ಡಿಲೀಟ್ ಮಾಡಿದಂತ ಮತ್ತೆ ವಾಪಸ್ ರಿಕವರಿ ಆಗಿ ಪಡ್ಕೊಳ್ಳೋದು ಅದು ಹೇಗೆ ಅಂತ ನಾನು ನಿಮಗೆ ಇವತ್ತು ಮೊಬೈಲ್ ಸ್ಕ್ರೀನ್ ಅಲ್ಲಿ ಕ್ಲಿಯರ್ ಆಗಿ ತಿಳಿಸ್ಕೊಡ್ತಾನೆ ಅಂತ ಇವತ್ತು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇನ್ನೂ ನನ್ನೊಂದು ಚಾನಲ್ ಯಾರಾದ್ರೂ ನೋಡ್ತಾರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಟನ್ ಅಂತ ಕ್ಲಿಕ್ ಮಾಡಿ ಅಂತ ಇವತ್ತೊಂದು ಸ್ಟಾರ್ಟ್ ಮಾಡೋಣ ಅಂತ. ಅದಕ್ಕಿಂತ ಮುಂಚೆ ನನ್ನೊಂದು ಸಬ್ಸ್ಕ್ರೈಬರ್ಸ್ ಬೇಗ 4,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿ ಅಂತ ಇವತ್ತೊಂದು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತ ಇವತ್ತೊಂದರಲ್ಲಿ ನಾನು ನಿಮಗೆ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಹೇಳ್ತಿರೋ ರೀಸೆಂಟ್ಲಿ ಡಿಲೀಟ್ ಆದಂತ ವಿಡಿಯೋಸ್ ಯಾವಾಗ ಮತ್ತೆ ಬ್ಯಾಕ್ ಯಾವ ರೀತಿ ತಗೊಳ್ಳೋದು ಅಂತ ನಮಗೆ ಇವತ್ತೊಂದು ಕ್ಲಿಯರ್ ಆಗಿ ಮೊಬೈಲ್ ಸ್ಕ್ರೀನ್ ಅಲ್ಲಿ ತೋರಿಸ್ಕೊಡ್ತೇನೆ ಅಂತ ಇವತ್ತೊಂದು ಸ್ಟಾರ್ಟ್ ಮಾಡೋಣ ಬನ್ನಿ ಅಂತ ಇವತ್ತೊಂದು ಸ್ಟಾರ್ಟ್ ಮಾಡೋಣ ಬನ್ನಿ ಮೊಬೈಲ್ ಸ್ಕ್ರೀನ್ ಅಲ್ಲಿ. ಈಗ ನೀವು ನಿಮ್ಮ ಒಂದು ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಮಾಡಿದಂಥ ವಿಡಿಯೋವನ್ನು ಡಿಲೀಟ್ ಮಾಡಿದಂಥ ವಿಡಿಯೋ ರೀಸೆಂಟ್ಲಿ ಆಗಿ ನೀವು ಡಿಲೀಟ್ ಮಾಡಿದಂಥ ವಿಡಿಯೋ ನೀವು ವಾಪಸ್ ಯಾವ ರೀತಿ ಪಡ್ಕೊಳ್ಳೋದು ಅಂತ ನಾನು ನಿಮಗೆ ಇವತ್ತು ವಿಡಿಯೋದಲ್ಲಿ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತೇನೆ ಅಂತ. ಅದಕ್ಕಿಂತ ಮುಂಚೆ ಆಗ್ತದೇನೆ ಈ ವಿಡಿಯೋ ಸ್ಕಿಪ್ ಮಾಡಿದೆ ನೀವು ಎಂಡ್ವರೆಗೆ ನೋಡಿ. ನಿಮ್ಗೆ ತುಂಬ ಇಂಪಾರ್ಟೆಂಟು, ನಿಮಗೆ ಪ್ರತಿಯೊಬ್ಬರಿಗೆ ಯೂಸ್ಫುಲ್ ಆಗುತ್ತೆ ಅಂತ ಈ ವಿಡಿಯೋ ಮಾಡಿದ್ದೀನಿ ಅಂತ. ಈಗ ನಾನು ನಿಮಗೆ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಮಾಡಿದಂಥ ವಿಡಿಯೋನು ನೀವು ಡಿಲೀಟ್ ಮಾಡಿದ ವಿಡಿಯೋನು ಯಾವ ರೀತಿ ವಾಪಸ್ ಪಡ್ಕೊಳ್ಳೋದು ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಈಗ ಇನ್ಸ್ಟಾಗ್ರಾಮ್ ಓಪನ್ ಮಾಡಿ. ಈಗ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಇದು ನಾನು ನಿಮಗೆ ಈಗ ತೋರಿಸ್ತೀನಿ, ಬ್ಯಾಕ್ ಬರ್ತೀನಿ. ಈಗ ನೋಡಿ, ಈಗ ನನ್ನೊಂದು ಇದು ಇನ್ಸ್ಟಾಗ್ರಾಮ್ ಪ್ರೊಫೈಲು ನೋಡಿ, ಕನ್ನಡ ಟೆಕ್ ರೇಟ್ಸ್ ಇದು ನನ್ನೊಂದು ಪ್ರೊಫೈಲ್ ಹೇಳ್ಬೇಕ್ರೆ. ನಾನು ಏನು ಮಾಡ್ತೇನೆ, ನಿಮ್ಮ ಕಣ್ಣು ಮುಂದೆ ಈ ವಿಡಿಯೋನ ನಾನು ಡಿಲೀಟ್ ಮಾಡ್ತೀನಿ ನೋಡಿ. ಈ ವಿಡಿಯೋ ಡಿಲೀಟ್ ನೋಡಿ, ನಾನು ನಿಮ್ಮ ಕಣ್ಣು ಮುಂದೆ ಮಾಡ್ತಾಯಿದ್ದೀನಿ ನೋಡಿ. ಈ ವಿಡಿಯೋ ಪೋಸ್ಟ್ ಡಿಲೀಟ್ ಮಾಡ್ತಾಯಿದ್ದೀನಿ ನೋಡಿ. ಈ ವಿಡಿಯೋ ಡಿಲೀಟ್ ಆಗಿದೆ. ಈಗ ನನ್ನ ಹತ್ರ ನನ್ನೊಂದು ಪೋಸ್ಟಲ್ಲಿ ಆ ವಿಡಿಯೋ ಇದೆಯಾ ಇಲ್ಲ ನೋಡಿ. ಈ ವಿಡಿಯೋ ಡಿಲೀಟ್ ಆಗಿದೆ. ಈ ವಿಡಿಯೋ ಡಿಲೀಟ್ ಆದಂಥ ವಿಡಿಯೋವನ್ನು ನಾನು ನಿಮಗೆ ವಾಪಸ್ ಯಾವ ರೀತಿ ಪಡ್ಕೊಳ್ಳೋದು, ರೀಸೆಂಟ್ಲಿ ಡಿಲೀಟ್ ಮಾಡಿದ್ದೀನಿ. ಈಗ ನಾನು ಆ ವಿಡಿಯೋ ನೀವು ವಾಪಸ್ ಯಾವ ರೀತಿ ಪಡ್ಕೊಳ್ಳೋದು ಅಂತ ನಾನು ನಿಮಗೆ ತೋರಿಸ್ತೀನಿ. ಏನಿಲ್ಲ, ಜಸ್ಟ್ ನಿಮ್ಮ ಒಂದು ಪ್ರೊಫೈಲ್ ಓಪನ್ ಮಾಡ್ಕೊಳ್ಳಿ. ಪ್ರೊಫೈಲ್ ಓಪನ್ ಮಾಡಿದ ತಕ್ಷಣ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ. 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಸೆಟ್ಟಿಂಗ್ಸ್ ಅಂತ ಒಂದು ಆಪ್ಷನ್ ಬರುತ್ತೆ. ಸೆಟ್ಟಿಂಗ್ಸ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಅಕೌಂಟ್ ಅಂತ ತೋರಿಸುತ್ತೆ. ಅಕೌಂಟ್ ಅಂತ ನಿಮಗೆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡಿ, ಕೆಳಗಡೆ ನೋಡಿ ಈ ಥರ ರೊಟೇಟ್ ಮಾಡಿ. ಇಲ್ಲಿ ನೋಡಿ, ಇಲ್ಲಿ ನಿಮಗೆ ತೋರಿಸುತ್ತೆ ರೀಸೆಂಟ್ಲಿ ಡಿಲೀಟ್, ಅಂದರೆ ರೀಸೆಂಟ್ಲಿ ನೀವು ಡಿಲೀಟ್ ಮಾಡಿದಂಥ ವಿಡಿಯೋ ಅಂತ ಆಪ್ಷನ್ ತೋರಿಸುತ್ತೆ. ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನೋಡಿ, ನಾನು ರೀಸೆಂಟ್ಲಿ ವಿಡಿಯೋ ಡಿಲೀಟ್ ಮಾಡಿದ್ದೀನಿ. ಈ ವಿಡಿಯೋ ನಾನು ಈಗಲೇ ನಿಮ್ಮ ಕಣ್ಣು ಮುಂದೆ ಡಿಲೀಟ್ ಮಾಡಿದ್ದೀನಿ. ಈ ವಿಡಿಯೋ ನಾನು ನಿಮಗೆ ತೋರಿಸ್ತೀನಿ. ಈ ವಿಡಿಯೋನು ನೀವು ವಾಪಸ್ಸು ಪಡ್ಕೊಳ್ಬೋದು. ನೋಡಿ, ಇಲ್ಲಿ ರಿಸ್ಟೋರಿ ಅಂತ ಇರುತ್ತೆ. ರಿಸ್ಟೋರಿ ಅಂದರೆ ಆಟೋಮೆಟಿಕ್ ಮತ್ತೆ ವಾಪಸ್ ಬ್ಯಾಕ್ ಬರುತ್ತೆ. ಈ ಥರ ನೀವು ಮಾಡಿ ನಿಮ್ಮ ಒಂದು ವಿಡಿಯೋಸನ್ನು ನೀವು ಪಡ್ಕೊಳ್ಬೋದು ಈಸಿಯಾಗಿ. ನೋಡಿ, ರೀಸೆಂಟ್ಲಿ ಈಗ ನಾನು ವಿಡಿಯೋ ವಾಪಸ್ ಪಡ್ಕೊಂಡಿದ್ದೀನಿ ನೋಡಿ. ಈಗ ನಾನು ಓಪನ್ ಮಾಡ್ತೇನೆ. ನನ್ನೊಂದು ವಿಡಿಯೋಸ್ ಬಂದು ನೋಡಿ ಬರ್ತಾ ಇದೆ, ಅಪ್ಲೋಡ್ ಆಗುತ್ತಿದೆ. ಅದು ಹೇಳ್ಬೇಕಾದ್ರೆ ರೀಸೆಂಟ್ಲಿ ಅಪ್ಲೋಡ್ ಆಗ್ತಿದೆ ನಿಮ್ಮೊಂದು ವಿಡಿಯೋ ರೀಸೆಂಟ್ಲಿ ಆಗಿ. ಮತ್ತೆ ವಾಪಸ್ ಅಲ್ಲಿ ಬಂದಿರುತ್ತೆ, ಸ್ವಲ್ಪ ಇದಾಗುತ್ತೆ. ಮತ್ತು ನೀವು ನೋಡ್ಬೋದು ಈಸಿಯಾಗಿ ನಿಮ್ಮೊಂದು ವಿಡಿಯೋಸ್ ಆಗಿರ್ಬೋದು. ನೀವು ಯಾವುದೇ ಒಂದು ವಿಡಿಯೋ ಡಿಲೀಟ್ ಮಾಡಿದ್ರು ಕೂಡ ನೀವು ರೀಸೆಂಟ್ಲಿ ಆಗಿ ಮಾಡ್ಕೊಳ್ಬೋದು. ಯಾವ ರೀತಿ ಅಂತ ನಾನು ತೋರಿಸ್ತೀನಿ, ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ ಕ್ಲಿಯರಾಗಿ ನೋಡ್ಕೊಳ್ಳಿ. ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ, ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ. ಆನಂತರ ನೋಡಿ, ಇಲ್ಲಿ ಡಿಲೀಟ್ಸ್ ಅಂತ ರೀಸೆಂಟ್ ಡಿಲೀಟ್ ಅಂತ ಇರುತ್ತೆ. ಈ ವಿಡಿಯೋ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಈ ಥರ ಕ್ಲಿಕ್ ಮಾಡಿ. ಆನಂತರ ನೋಡಿ ರಿಸ್ಟೋರೇಜ್ ಅಂತ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಆನಂತರ ನೋಡಿ ನಿಮಗೆ ಅಪ್ಲೋಡಿಂಗ್ ಅಂತ ಆಗುತ್ತೆ. ಅದು ಅಪ್ಲೋಡ್ ಆಗುತ್ತೆ. ಅದು ನೋಡಿ, ಈಗ ನೋಡಿ ಅಪ್ಲೋಡಿಂಗ್ ಆಗುತ್ತೆ. ನಿಮ್ಮ ಪ್ರೊಫೈಲಲ್ಲಿ ಬಂದಿರುತ್ತೆ, ಸ್ವಲ್ಪ ಟೈಮ್ ಬಂದಿರುತ್ತೆ. ಮತ್ತು ನಿಮಗೆ ವಾಪಸ್ ಆ ವಿಡಿಯೋ ಎಲ್ಲಿ ಬಂದಿರುತ್ತೆ. ಮತ್ತು ನೋಡಿ, ಇಲ್ಲಿ ನನ್ನೊಂದು ವಿಡಿಯೋ ವಾಪಸ್ ನನಗೆ ರೀಸೆಂಟ್ಲಿ ಆಗಿ ಬಂದಿದೆ ನೋಡಿ. ನನ್ನೊಂದು ವಿಡಿಯೋ ಎಷ್ಟು ವ್ಯೂಸ್ ಬಂದಿದೆ, ಎಷ್ಟು ಲೈಕ್ಸು ನನ್ನೊಂದು ಪ್ರೊಫೈಲಲ್ಲಿ ಬಂದಿದೆ. ಮತ್ತು ಈ ವಿಡಿಯೋ ನಾನು ಡಿಲೀಟ್ ಮಾಡಿದ್ನಲ್ಲ, ಇದು ವಿಡಿಯೋ ಕೂಡ ಬಂದಿದೆ. ನಾನು ನಿಮಗೆ
ಈ ತೋರಿಸ್ತಾ ಇದ್ದೀನಿ. ಪ್ರತಿಯೊಬ್ಬ ಇನ್ಸ್ಟಾಗ್ರಾಮ್ಗೆ ತುಂಬ ಕಷ್ಟಪಡ್ತಾ ಇದ್ದಾರೆ. ಯಾಕಂದರೆ ಹೇಳ್ಬೇಕಾರೆ ನನ್ನೊಂದು ವಿಡಿಯೋನ ರೀಲ್ಸ್ ವಿಡಿಯೋ ಮಾಡಿದ್ದೀನಿ, ಮತ್ತು ಕಷ್ಟಪಟ್ಟು ವಿಡಿಯೋ ಮಾಡಿದ್ದೀನಿ. ಆದರೆ ನಾನು ವಿಡಿಯೋ ಮಾಡಿದಂಥ ಅಪ್ಲೋಡ್ ಅದು ಏನೋ ಮಿಸ್ಟೇಕಾಗಿ ಏನೋ ವಿಡಿಯೋ ಡಿಲೀಟ್ ಮಾಡಿದೆ, ಮತ್ತೆ ಆ ವಿಡಿಯೋ ಮಾಡೋದಕ್ಕೆ ನನಗೆ ನನ್ನ ಕೈಯಲ್ಲಿ ಸಾಧ್ಯ ಆಗೋಲ್ಲ ಅಂತೇಳಿ ತುಂಬ ಜನ ಏನು ಮಾಡ್ತಾರೆ, ಇನ್ಸ್ಟಾಗ್ರಾಮ್ ರೀಲ್ಸ್ ವಿಡಿಯೋ ಮಾಡೋದು ನಿಲ್ಲಿಸ್ಬಿಡ್ತಾರೆ. ಮತ್ತು ನಾನೊಂದು ಎಷ್ಟೋ ಚೆನ್ನಾಗಿ ವಿಡಿಯೋ ಮಾಡಿದ್ದೀನಿ, ಆ ವಿಡಿಯೋ ಡಿಲೀಟ್ ಮಾಡಿದೆ, ಮತ್ತೆ ವಾಪಸ್ ಆ ವಿಡಿಯೋ ತೊಗೊಳಕ್ಕೆ ಆಗೋಲ್ಲ ಅಂತ ತುಂಬ ಜನ ತಿಳಿದಿರೆ. ಇಲ್ಲ, ನೀವು ರೀಸೆಂಟ್ಲಿ ವಿಡಿಯೋ ಡಿಲೀಟ್ ಮಾಡಿದಂಥ ವೀಡಿಯೋಸನ್ನು ನೀವು ವಾಪಸ್ ಪಡ್ಕೊಳ್ಬೋದು. ಅದು ಯಾವ ರೀತಿ ಅಂತ ನಾನು ನಿಮಗೆ ಕ್ಲಿಯರ್ ತೋರಿಸ್ತೀನಿ. ಲೈಕ್ಸ್ ನೋಡಿ ಮತ್ತು ನನ್ನೊಂದು ವ್ಯೂಸ್ ನೋಡಿ ಎಷ್ಟಿದೆ ಅಷ್ಟೇ ಇದೆ ಅಂತ ಹೇಳ್ತಾ ನಾನು ನಿಮಗೆ ಇವತ್ತು ನೋಡೋದ್ರಲ್ಲಿ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ರೀಲ್ಸ್ ವಿಡಿಯೋನು ಡಿಲೀಟ್ ಆಗಿದ್ದಂಥ ವಿಡಿಯೋನು ಯಾವ ರೀತಿ ನೀವು ವಾಪಸ್ ರೀಸೆಂಟ್ಲಿ ಮಾಡೋದಂತ ನಿಮಗೆ ಇವತ್ತು ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅಂತ ಹೇಳ್ತಾ ಮತ್ತೆ ಬನ್ನಿ ನಾನು ನಿಮ್ಮ ಮುಂದೆ ಮೊಬೈಲ್ ಸ್ಕ್ರೀನಲ್ಲಿ. ಈಗ ನಾನು ನಿಮಗೆ ರೀಸೆಂಟ್ಲಿ ವಿಡಿಯೋನು ನೀವು ಇನ್ಸ್ಟಾಗ್ರಾಮ್ನಲ್ಲಿ ಡಿಲೀಟ್ ಮಾಡಿದಂಥ ವಿಡಿಯೋನು ವಾಪಸ್ ಯಾವ ರೀತಿ ನೀವು ರೀಸೆಂಟ್ಲಿ ವಿಡಿಯೋನು ವಾಪಸ್ ಯಾವ ರೀತಿ ಪಡ್ಕೊಳ್ಳೋದಂತ ನಾನು ನಿಮಗೆ ಕ್ಲಿಯರ್ ಆಗಿ ಮೊಬೈಲ್ ಸ್ಕ್ರೀನಲ್ಲಿ ಎಕ್ಸ್ಪ್ಲೇನ್ ಮಾಡಿದೆ. ನಿಮಗೆ ಅರ್ಥ ಆಗಿದೆ ಅಂತ ಅನಿಸಿದೆ, ಅರ್ಥ ಆಗಿದೆ. ಈ ವಿಡಿಯೋ ನಿಮಗೆ ಏನು ಅನಿಸಿದೆ ಅಂತ ನನ್ನೊಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಮತ್ತೆ ಅದ್ರ ಜೊತೆಗೆ ಹೇಳ್ತಾ ಇದ್ದೀನಿ, ಪ್ರತಿಯೊಬ್ಬ ಇನ್ಸ್ಟಾಗ್ರಾಮ್ಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಹೇಳ್ಬೇಕು. ಯಾಕಪ್ಪ ಅವರು ಎಷ್ಟೋ ಕಷ್ಟಪಟ್ಟು ವಿಡಿಯೋ ಮಾಡಿರ್ತಾರೆ, ಆ ವಿಡಿಯೋನು ಡಿಲೀಟ್ ಮಾಡಿರ್ತಾರೆ, ಮತ್ತೆ ವಾಪಸ್ ಪಡ್ಕೊಳ್ಳೋಕೆ ತುಂಬಾ ಕಷ್ಟಪಡ್ತಿದ್ದಾರೆ. ಅದಕ್ಕೋಸ್ಕರ ನೀವು ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಮಾಡಿದಂಥ ವಿಡಿಯೋ ಯಾವುದೇ ಒಂದು ವಿಡಿಯೋ ಇದ್ರೂ ಕೂಡ ನೀವು ಡಿಲೀಟ್ ಮಾಡಿದ್ರು ಕೂಡ ಅದನ್ನು ವಾಪಸ್ ರೀಸೆಂಟ್ಲಿ ವಿಡಿಯೋ ಡಿಲೀಟ್ ಮಾಡಿದ್ರು ಕೂಡ ಅದನ್ನು ವಾಪಸ್ ಪಡ್ಕೊಳ್ಬಹುದು. ಅದು ಯಾವ ರೀತಿ ಅಂತ ನಾನು ನಿಮಗೆ ಮೊಬೈಲ್ ಸ್ಕ್ರೀನ್ ನಲ್ಲಿ ಕ್ಲಿಯರ್ ಆಗಿ ತೋರಿಸ್ಬಿಡ್ತೀನಿ ಅಂತ ಇವತ್ತು ಮುಗಿಸ್ತಾ ಇದ್ದೀನಿ. ಇವತ್ತೊಂದು ನ್ಯೂಸ್ಗಿಂತ ಮುಂಚೆ ಅಲ್ಲ ನನ್ನ ಫಾಲೋವರ್ಸ್ ಕೇಳ್ತೀನಿ, ಈ ವಿಡಿಯೋಗೆ ನನ್ನ ಒಂದು ಲೈಕ್ ಟಾರ್ಗೆಟ್ ಇರ್ತಾ ಇದ್ದೀನಿ. ಎಷ್ಟಂದ್ರೆ 50 ಅಂತ ಹೇಳ್ತಾ ಇವತ್ತೊಂದು ವಿಡಿಯೋದಲ್ಲಿ ಈ ವಿಡಿಯೋ ಒಂದು 50 ಲೈಕ್ ಕಂಪ್ಲೀಟ್ ಮಾಡಿ ಅಂತ ಹೇಳ್ತಾ ಇವತ್ತೊಂದು ಮುಗಿಸ್ತಾ ಇದ್ದೀನಿ. ಇವತ್ತೊಂದು ನ್ಯೂಸ್ಗಿಂತ ಮುಂಚೆ ಅಲ್ಲ ನನ್ನ ಕನ್ನಡ ಯೂಟ್ಯೂಬರ್ಸ್ ಕೇಳ್ತಾ ಇದ್ದೀನಿ. ಜೈ ಹಿಂದ್, ಒಂದೇ ಮಾತ್ರ. ಮತ್ತೆ ಸಿಗ್ತೀನಿ ಎಲ್ಲರಿಗೆ.